2013 ಅಕ್ಟೋಬರ್ ತಿಂಗಳ ಅಂತ್ಯ ಹರಿಯಾಣದ ಲಾಹ್ಲಿ ಸ್ಟೇಡಿಯಂನಲ್ಲಿ ಮುಂಬೈ ವರ್ಸಸ್ ಹರಿಯಾಣ ನಡುವೆ ರಣಜಿ ಪಂದ್ಯ ನಡೀತಾ ಇತ್ತು. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ವೃತ್ತಿ ಜೀವನದ ಕೊನೆಯ ಪ್ರಥಮ ದರ್ಜೆ ಪಂದ್ಯ ಅನ್ನೋ ಕಾರಣಕ್ಕೆ ಹೆಚ್ಚಿನ ಮಹತ್ವ ಪಡೆದಿತ್ತು. ಪಂದ್ಯ ನೋಡಲು ಅದೆಷ್ಟೋ ಫ್ಯಾನ್ಸ್ ಬಂದಿದ್ರು. ಆ ಗ್ಯಾಲರಿಯಲ್ಲಿ 9 ವರ್ಷದ ಪುಟ್ಟ ಹುಡುಗಿ ತುಂಬಾ ಕ್ಯೂರಿಯಾಸಿಟಿಯಿಂದ ಪಂದ್ಯ ನೋಡ್ತಿದ್ಲು. ಕ್ರಿಕೆಟ್ ದೇವರ ಅಬ್ಬರದ ಬ್ಯಾಟಿಂಗ್ ನೋಡಿದ ಈ ಪುಟ್ಟ ಪೋರಿ ತಾನು ಒಂದಿನ ಇಂತಹ ದಾಖಲೆಗಳನ್ನ ಮಾಡಬೇಕಂತ ಅವತ್ತೇ ಡಿಸೈಡ್ ಮಾಡಿದ್ಲು. ಹಾಗೆ ಅಂದುಕೊಂಡಿದ್ದನ್ನ ಆ ಪುಟಾಣಿ ಸಾಧಿಸಿಯೇ ಬಿಟ್ಲು. ನೋಡ್ತಿದ್ದಂತೆ 16 ವರ್ಷ ತುಂಬೋದ್ರೊಳಗೆ ಮಹಿಳೆಯರ ರಾಷ್ಟ್ರೀಯ ಕ್ರಿಕೆಟ್ ತಂಡದಲ್ಲಿ ತನ್ನ ನಿರ್ಭೀತಿ ಬ್ಯಾಟಿಂಗ್ ಮೂಲಕ ಎಲ್ಲರನ್ನ ನಿಬ್ಬೆರಗಾಗಿಸಿದ್ಲು. ಎಸ್, ಆಕೆ ಬೇರೆ ಯಾರೂ ಅಲ್ಲ, ಶಫಾಲಿ ವರ್ಮಾ. ಅಂದು ಬೆರಗುಗಣ್ಣಿನಿಂದ ಸಚಿನ್ ಬ್ಯಾಟಿಂಗ್ ನೋಡಿದ್ದ ಈಕೆ ಈಗ ಸಿಕ್ಸರ್ ಕ್ವೀನ್ ಎನಿಸಿಕೊಂಡಿದ್ದಾಳೆ. ಈಕೆಯ ಕ್ರಿಕೆಟ್ ಜರ್ನಿ ರೋಚಕ ಸ್ಟೋರಿ ಹೇಳ್ತೀನಿ. ನಾನು ಶ್ವೇತಾ. ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜನವರಿ 28, 2004 ಹರಿಯಾಣದ ರೋಹ್ಟಕ್ ಎಂಬಲ್ಲಿ ಒಂದು ಹೆಣ್ಣು ಮಗು ಜನಿಸುತ್ತೆ. ಆ ಮುದ್ದಾದ ಹೆಣ್ಣು ಮಗುವಿಗೆ ಶಫಾಲಿ ವರ್ಮಾ ಅಂತ ಹೆಸರಿಡ್ತಾರೆ. ತಂದೆ ಸಂಜೀವ್ ವರ್ಮಾ ಒಡವೆ ಅಂಗಡಿ ಇಟ್ಕೊಂಡಿದ್ರು. ತಾಯಿ ಪರ್ವೀನ್ ಬಾಲಾ. ಶಫಾಲಿ ಹುಟ್ಟಿದ ಟೈಮ್ನಲ್ಲಿ ಹರಿಯಾಣದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗಿತ್ತು. ಕುಟುಂಬದಲ್ಲಿ ಹೆಣ್ಣು ಹುಟ್ಟಿದ್ರೆ ಅಡುಗೆ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕಿತ್ತು. ಆದರೆ ಶಫಾಲಿ ತಂದೆ ಇದಕ್ಕೆ ತದ್ವಿರುದ್ಧ. ತಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳಂತೆ ಬೆಳೆಸಿದ್ರು. ಕ್ರಿಕೆಟ್ ಆಡಲು ನೋಡಲು ಮಗನ ಜೊತೆ ಮಗಳನ್ನ ಕರ್ಕೊಂಡು ಹೋಗ್ತಿದ್ರು. 2013ರಲ್ಲಿ ಕ್ರಿಕೆಟ್ ಲೆಜೆಂಡ್ ಸಚಿನ್ ತೆಂಡೂಲ್ಕರ್ ತನ್ನ ಜೀವನದ ಅಂತಿಮ ರಣಜಿ ಪಂದ್ಯವಾಡಲು ಹರಿಯಾಣಕ್ಕೆ ಬಂದಿದ್ರು. ಶಫಾಲಿ ತಂದೆಗೆ ಮೊದಲೇ ಕ್ರಿಕೆಟ್ ಹುಚ್ಚು. ಆ ದಿನ ಸಚಿನ್ ಆಟ ನೋಡಲು ಮಗಳನ್ನ ಕರ್ಕೊಂಡು ಹೋಗಿದ್ರು. ಆ ಪಂದ್ಯದಲ್ಲಿ ಸಚಿನ್ ಅಜೇಯ 79 ರನ್ ಬಾರಿಸಿ ಮುಂಬೈ ಜಯದ ರೂವಾರಿಗಳಾಗಿದ್ರು. ಕ್ರಿಕೆಟ್ ದೇವರನ್ನ ನೋಡಿದ ಈಕೆಯ ಮನಸ್ಸಿನಲ್ಲಿ ಒಂದು ವಿಷಯ ಅಚ್ಚೊತ್ತಿತ್ತು. ಕ್ರಿಕೆಟ್ ದೇವರಂತೆ ತಾನು ಕ್ರಿಕೆಟ್ ಅಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅಂತ ಅಂದ್ಕೊಳ್ತಾಳೆ. ಅದುವೇ ಶಫಾಲಿಯ ಜೀವನದ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಶಫಾಲಿ ಕ್ರಿಕೆಟ್ ಕನಸಿಗೆ ಆಕೆಯ ತಂದೆ ಬೆನ್ನೆಲುಬಾಗಿ ನಿಲ್ತಾರೆ. ಸಂಜೀವ್ ವರ್ಮಾ ಸ್ಥಳೀಯ ಕ್ರಿಕೆಟ್ ಆಟಗಾರನಾಗಿದ್ರು. ಹೀಗಾಗಿ ಶಫಾಲಿಗೆ ಮೊದಲು ಕ್ರಿಕೆಟ್ನ ಆರಂಭಿಕ ಪಾಠ ಮಾಡ್ತಾರೆ. ನಂತರ ಅಕಾಡೆಮಿಯಲ್ಲಿ ತರಬೇತಿ ಕೊಡಿಸ್ಬೇಕಂತ ಡಿಸೈಡ್ ಮಾಡ್ತಾರೆ. ಆದರೆ ಯಾವುದೇ ಸ್ಥಳೀಯ ಅಕಾಡೆಮಿ ಹುಡುಗಿಗೆ ಕ್ರಿಕೆಟ್ ಕಲಿಸಲು ಮುಂದೆ ಬರೋದಿಲ್ಲ. ಬಹಳ ಹುಡುಕಾಟದ ನಂತರ ಒಂದು ಅಕಾಡೆಮಿಗೆ ಶಫಾಲಿಯನ್ನ ಸೇರಿಸ್ತಾರೆ. ಇದಕ್ಕಾಗಿ ಈ ಎಳೆಯ ಹುಡುಗಿ ದಿನ 8 ಕಿಲೋಮೀಟರ್ ಸೈಕಲ್ ತುಳಿಬೇಕಿತ್ತು. ಶಫಾಲಿ ಆ ಅಕಾಡೆಮಿಯಲ್ಲಿ ಹುಡುಗರ ಜೊತೆ ಆಡಬೇಕಿತ್ತು. ಹೀಗಾಗಿ ಶಫಾಲಿ ಮನೆಯವರು ಆಕೆಯ ಕನಸು ಈಡೇರಿಸಲು ಕೂದಲಿಗೆ ಕತ್ತರಿ ಹಾಕಿದ್ರು. ಉದ್ದ ಕೂದಲು ಬಿಟ್ಟಿದ್ದ ಶಫಾಲಿ ಕ್ರಿಕೆಟ್ ಆಟದ ಹುಚ್ಚಿಗೆ ಬಾಯ್ ಕಟ್ ಮಾಡಿಸಿದ್ಲು. ಕ್ರಿಕೆಟ್ ಕೋಚಿಂಗ್ಗೆ ಸೇರಿದ ಶಫಾಲಿ ತನಗಿಂತ ಜಾಸ್ತಿ ಪ್ರಾಯದ ಹುಡುಗರ ವೇಗದ ಎಸೆತಗಳನ್ನು ಲೀಲಾಜಾಲವಾಗಿ ಎದುರಿಸಿದ್ಲು. ಬಾಯ್ ಕಟ್ ಮಾಡಿದ ಕಾರಣ ಅಣ್ಣ ರೀತಿಯಂತೆ ಕಾಣ್ತಿದ್ದ ಶಫಾಲಿಯನ್ನ ಆಕೆಯ ತಂದೆ ಕೆಲವು ಪಂದ್ಯಗಳಲ್ಲಿ ಅಣ್ಣನ ಬದಲು ಆಡಲು ಕಳಿಸಿದ್ರು. 10-12 ವರ್ಷಕ್ಕೆ ಬಾಯ್ ಕಟ್ಟಿದ್ದ ಆಕೆಯನ್ನ ಹುಡುಗನ ಅಂತ ಗುರುತು ಹಿಡಿಯಲು ಕಷ್ಟ ಇತ್ತು. ಹೀಗಾಗಿ ಅಣ್ಣನ ಬದಲು ಆಡಿ ಪಂದ್ಯ ಶ್ರೇಷ್ಠ ಮತ್ತು ಸರಣಿ ಶ್ರೇಷ್ಠ ಪ್ರಶಸ್ತಿ ಗೆಲ್ತಾ ಇದ್ಲು. ಇನ್ನು ಮುನ್ನುಗ್ಗಿ ಹೊಡೆಯೋದು ಶಫಾಲಿಯ ಶೈಲಿ. ಈ ಆಟದಿಂದಲೇ ಹರಿಯಾಣ ರಾಜ್ಯ ತಂಡದಲ್ಲಿ ಯಶಸ್ಸು ಪಡೆದ್ಲು. ರಾಜ್ಯದ ಪರ 6 ಶತಕ 3 ಅರ್ಧ ಶತಕ ಬಾರಿಸಿದ ಶಫಾಲಿ 1923 ರನ್ ಗಳಿಸಿ ಟೀಮ್ ಇಂಡಿಯಾಗೆ ಆಯ್ಕೆಯಾದ್ಲು. ದಕ್ಷಿಣ ಆಫ್ರಿಕಾ ವಿರುದ್ಧ ಪಾದಾರ್ಪಣೆ ಮಾಡಿದ ಈಕೆ ವಿಂಡೀಸ್ ವಿರುದ್ಧ ಅರ್ಧ ಶತಕ ಸಿಡಿಸಿ ಸಚಿನ್ ತೆಂಡೂಲ್ಕರ್ 30 ವರ್ಷದ ಹಿಂದೆ ಮಾಡಿದ್ದ ದಾಖಲೆಯನ್ನ ಮುರಿದ್ಲು. ಮಹಿಳಾ ಲೀಗ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಪಟ್ಟಿಯಲ್ಲಿ ಭಾರತದ ಆಟಗಾರ್ತಿಯರಲ್ಲಿ ಶಫಾಲಿ ಅಗ್ರಸ್ಥಾನದಲ್ಲಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡುವ ಶಫಾಲಿ ವರ್ಮಾ ಸಿಕ್ಸರ್ ಕ್ವೀನ್ ಅಂತಾನೆ ಖ್ಯಾತಿ ಪಡೆದಿದ್ದಾರೆ. ಇವರು ಆಡಿದ 18ಕ್ಕೂ ಹೆಚ್ಚು ಪಂದ್ಯಗಳಲ್ಲಿ 600ಕ್ಕೂ ಹೆಚ್ಚು ರನ್ ಸಿಡಿಸಿದ್ದಾರೆ. ಈ ವೇಳೆ ಇವರು 33 ಸಿಕ್ಸರ್ ಬಾರಿಸಿ ಮಿಂಚಿದ್ದಾರೆ. ಇನ್ನು 59 ಬೌಂಡರಿ ಬಾರಿಸಿದ ಹಿರಿಮೆ ತಮ್ಮದಾಗಿಸಿಕೊಂಡಿದ್ದಾರೆ. ಬಾಯ್ ಕಟ್ ಮಾಡಿಕೊಂಡಿರೋ ಶಫಾಲಿಯ ನೋಡಲು ಮಾತ್ರವಲ್ಲದೆ ಈಕೆಯ ಕ್ರಿಕೆಟ್ ಶಾಟ್ಗಳು ಕೂಡ ಹುಡುಗರಂತೆಯೇ ಪವರ್ಫುಲ್. ಇನ್ನು ಈಕೆ ಲೇಡಿ ಸೆಹ್ವಾಗ್ ಅಂತಾನೆ ಫೇಮಸ್ ಆಗಿದ್ದಾರೆ. ಮಾಜಿ ಡ್ಯಾಶಿಂಗ್ ಓಪನರ್ ಸೆಹ್ವಾಗ್ ರೀತಿಯಲ್ಲೇ ಬ್ಯಾಟ್ ಬೀಸುತ್ತಿರೋದ್ರಿಂದ ಶಫಾಲಿಗೆ ಈ ಹೆಸರು ಲಭಿಸಿದೆ. ಇದೀಗ WPL ನಲ್ಲೂ ಶಫಾಲಿ ವರ್ಮಾ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲೂ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿ ಅಭಿಮಾನಿಗಳ ಮನಗೆದ್ದಿದ್ದಾರೆ. ನಮಸ್ಕಾರ.